ಹಾಗೆ ಇವತ್ತಿನ ನಮ್ಮ ಒಂದು ಜಿಲ್ಲಾ ಮಟ್ಟದ ಕಲ್ಚರಲ್ ಕಾಂಪಿಟೇಷನ್ ನಾಳದು 21ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ ಒಂದು ರಾತ್ರಿ 7:30 ತನಕ ಜಿಲ್ಲೆಯ ವಿವಿಧ ತಂಡಗಳೊಂದಿಗೆ ಈ ಒಂದು ಸ್ಪರ್ಧಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ನಮ್ಮ ಲಯನ್ಸ್ ಜಿಲ್ಲೆ 317D ನಮ್ಮ ಗವರ್ನರ್ ಉಡುಪಿ ಅರವಿಂದ ಶೆಣೈ ಅವರ ಒಂದು ನೇತೃತ್ವದಲ್ಲಿ ಹಾಗೆ ಕಲ್ಚರಲ್ ಕಾಂಪಿಟೇಷನ್ನ ಒಂದು ಚೀಫ್ ಸಂಯೋಜಕರಾಗಿರುವಂಥ ಹಾಗೂ ನಾಯಕರು ಆಗಿರುವಂಥ ನಮ್ಮ ಎಲ್ಲ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿ ಬಹಳಷ್ಟು ಕಾರ್ಯಕ್ರಮವನ್ನು ನಡೆಸಿ ಈಗ ಈ ವರ್ಷ ಇದರ ಸಂಯೋಜಕರಾಗಿರುವಂಥ ರಾಜೇಶ್ ಶೆಟ್ಟಿ ಶಬರಿ ಅವರನ್ನು ನಾನು ಆದರದ ಪೂರ್ವಕವಾಗಿ ಜಿಲ್ಲೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಜಿಲ್ಲಾ ಗವರ್ನರ್ ಅವರ ಸಂಯೋಜಕಿಯಾಗಿರುವಂಥ ಜ್ಯೋತಿ ಶ್ರೀಧರರಾಜ್ ಶೆಟ್ಟಿ ಇವರನ್ನು ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಹೋಸ್ಟ್ ಕ್ಲಬ್ ಆಗಿರುವಂಥ ಪಂಪ್ವೆಲ್ ಕಲ್ಪವೃಕ್ಷ ಇದರ ಅಧ್ಯಕ್ಷರಾಗಿರುವಂಥ ಉಮೇಶ್ ಅಧಿಕಾರಿ ಇವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರು ಇದರ DC ಆಗಿರುವಂಥ ಹರೀಶ್ ಜೋಡಿ ಅವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೆ DC-ಗಳಿಗೆ ಕೂಡ ಸ್ವಾಗತವನ್ನು ಬಯಸಿ ಇಲ್ಲಿ ಬಂದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ದೃಶ್ಯ ಮಾಧ್ಯಮದವರಿಗೆ ಮತ್ತೊಮ್ಮೆ ಮಗದೊಮ್ಮೆಗೆ ಸ್ವಾಗತವನ್ನು ಬಯಸಿ ನಮ್ಮ ದ್ವಿತೀಯ ಉಪರಾಜ್ಯಪಾಲರಾಗಿರುವಂಥ ಗೋವರ್ಧನ್ ಶೆಟ್ಟಿ ಅವರು ಈಗಾಗಲೇ ಬರ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರನ್ನು ಕೂಡ ನಾನು ಸ್ವಾಗತವನ್ನು ಬಯಸಿ ನಮ್ಮ ಚೀಫ್ ಕೋಆರ್ಡಿನೇಟರ್ ಆಗಿರುವಂಥ ರಾಜೇಶ್ ಶೆಟ್ಟಿ ಅವರು ಇದರ ಬಗ್ಗೆ ಎರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರು ಪತ್ರಕರ್ತರಿಗೆ ಲಯನ್ ರಾಜೇಶ್ ಶೆಟ್ಟಿ ಚೀಫ್ ಕೋಆರ್ಡಿನೇಟರ್ ಜಿಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮದ ನೆಲೆಯಲ್ಲಿ ಮತ್ತು ಡಿಸ್ಟ್ರಿಕ್ಟ್ 317D ಇದರ ಪರವಾಗಿ ನಿಮ್ಮನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸುಮಾರು ವರ್ಷಗಳಿಂದ ಇದು ಲಯನ್ಸ್ ಇಂಟರ್ನ್ಯಾಷನಲ್ಲಿ ಸಾಂಸ್ಕೃತಿಕ ಸ್ಪರ್ಧೆ ನಡೀತಾ ಇದೆ. ಈ ಬಾರಿ ಸ್ವಲ್ಪ ಡಿಫರೆಂಟ್ ಆಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಲಯನ್ಸ್ ಮತ್ತು ಲಿಯೋ ಒಟ್ಟಿಗೆ ಸೇರಿ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಈ ಬಾರಿ ಸಾಧಾರಣ ಒಂದು 5 ವರ್ಷಕ್ಕೆ 2020-25 ಚಾಂಪಿಯನ್ ಆದಂಥ ತಂಡವನ್ನು ಚಕ್ರವರ್ತಿ ಎಂಬ ತಂಡವಾಗಿ, ಬಾಕಿ ಉಳಿದ ಎಲ್ಲ ಲಯನ್ಸ್ ತಂಡಗಳನ್ನು ಸಾರ್ವಭೌಮ ತಂಡವಾಗಿ 2 ವಿಭಾಗಗಳಲ್ಲಿ ಈ ಬಾರಿ ಸ್ಪರ್ಧೆ ನಡೀತಾ ಇದೆ. ಇದರಲ್ಲಿ ನಮ್ಮ ಗವರ್ನರ್ನವರದು ಹೆಚ್ಚಿನ ಲಯನ್ ಸದಸ್ಯರು ಭಾಗವಹಿಸಬೇಕೆಂಬ ನೆಲೆಯಲ್ಲಿ ಮೊದಲೆಲ್ಲ ನಾವು ಲಿಯೋ ಮತ್ತು ಲಯನ್ ಅಂತ ಪರ್ಸೆಂಟೇಜ್ ಮಾಡ್ತಾ ಇರಲಿಲ್ಲ. ಈ ಬಾರಿ ಲಿಯೋ 40%, ಲಯನ್ 60% ಅಂತ ಹೇಳಿ ಈ ಬಾರಿ ಸ್ಪರ್ಧೆಯನ್ನು ನಾವು ಮಾಡಿದ್ದೇವೆ. ಯಾಕೆಂದರೆ ಲಯನ್ ಸದಸ್ಯರಿಗೆ ಹೆಚ್ಚಿನ ಅವಕಾಶ ಸಿಗಬೇಕೆನ್ನುವುದು, ಲಿಯೋ ಅವರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾರ್ಟಿಸಿಪೇನು ಪ್ಲಾಟ್ಫಾರ್ಮ್ ಸಿಗುವುದರಿಂದ ಲಯನ್ ಹೆಚ್ಚಿನವರಿಗೆ ಸಿಗಬೇಕಂತೇಳಿ ಒಂದು ಅಂದಾಜಲ್ಲಿ ಈ ಪ್ರಕಾರ ನಾವು ಮಾಡಿದ್ದೇವೆ. ಇದು 21ನೇ ತಾರೀಕು ಬೆಳಿಗ್ಗೆ ಮಂಗಳೂರು ಪುರಭವನದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. 8:30-9 ಗಂಟೆಗೆ ಈ ಕಾರ್ಯಕ್ರಮವನ್ನು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಇದರ ಆನುವಂಶಿಕ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಹರಿನಾರಾಯಣ ಅಸ್ರಣ್ಣರವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ 317D ಇದರ ಜಿಲ್ಲಾ ರಾಜ್ಯಪಾಲರಾದ ಉಡುಪಿ ಅರವಿಂದ ಶೆಣೈ ಅವರು ಮಾಡಲಿದ್ದಾರೆ. ಸಾಧಾರಣ ಒಂದು
1 ಗಂಟೆಯ ಅವಧಿಯ ಇದರಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ದ್ವಿತೀಯ ಉಪರಾಜ್ಯಪಾಲರಾದ ಗೋವರ್ಧನ ಶೆಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಬೆಳಿಗ್ಗೆ 9:30ಯಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿ ಸದನ 20 ತಂಡಗಳು ಈ ಕಾರ್ಯಕ್ರಮದಲ್ಲಿ ಸ್ಪರ್ಧೆ ಮಾಡಲಿದೆ. ಬೆಳಗಿನ ಹೊತ್ತು ಸಾರ್ವಭೌಮ ತಂಡ ಸ್ಪರ್ಧೆ ಮಾಡಿದರೆ ಮಧ್ಯಾಹ್ನದ ನಂತರ ಚಕ್ರವರ್ತಿ ತಂಡಗಳು ಸೆಣಸಲಿದೆ. ಈ ತಂಡದಲ್ಲಿ 4 ವಿಭಾಗಗಳಲ್ಲಿ ನಾವು ಪ್ರಶಸ್ತಿಯನ್ನು ಘೋಷಿಸಿದ್ದೇವೆ. ಒಂದು ಸ್ಕಿಟ್, ಮಾಸ್ಟರ್ ಆಫ್ ಸೆರೆಮನಿ, ಸೋಲೋ, ಗ್ರೂಪ್ ಡ್ಯಾನ್ಸ್. ಇದಕ್ಕೆ ಪ್ರತ್ಯೇಕ ವಿಭಾಗಗಳನ್ನಿಟ್ಟು ಇದೆರಡು ಪ್ರಶಸ್ತಿಯನ್ನು ನಾವು ನೀಡಲಿಕ್ಕಿದ್ದೇವೆ. ಓವರ್ ಆಲ್ ಚಾಂಪಿಯನ್ ಫಸ್ಟ್, ಸೆಕೆಂಡ್, ಥರ್ಡ್ ಟ್ರೋಫಿಯೊಂದಿಗೆ ನಗದು ಪುರಸ್ಕಾರವನ್ನು ಸಹ ನಾವು ಈ ಬಾರಿ ಕೊಡ್ತಾ ಇದ್ದೇವೆ. ಸಾಧಾರಣ 5:30 ಗಂಟೆಗೆ ಈ ಸ್ಪರ್ಧಾ ಕಾರ್ಯಕ್ರಮ ಮುಗಿದ ನಂತರ ಸಭಾ ಕಾರ್ಯಕ್ರಮ ನಡೆಯಲಿದೆ. ನಿಮಗೆಲ್ಲರಿಗೆ ಗೊತ್ತಿರಬಹುದು, ಈ ಬಾರಿ ಮಂಗಳೂರಿಗೆ ತೀರಾ ಅಪರೂಪ ಅಂತ ನಮ್ಮ ಲೆಕ್ಕದಲ್ಲಿ ಬಂದಿದ್ದರು. ಸಾಧಾರಣ ಒಂದು 10-15 ದಿನಕ್ಕೆ ಮುಂಚೆ ಬಂದಿದ್ದಾರೆ ಏನೋ ಗೊತ್ತಿಲ್ಲ. ಹಿರಿಯ ಗಾಯಕಿ BK ಸುಮಿತ್ರಮ್ಮ ಲಯನ್ಸ್ನಲ್ಲಿ ಫಸ್ಟ್, ಬಹುಶಃ ಲಯನ್ಸ್ನ ಇತಿಹಾಸದಲ್ಲೇ ಪ್ರಥಮ ಬಾರಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಬಹುಶಃ ನಮ್ಮ ಪೂಜನೀಯ ಸಂತೋಷ್ ಗುರೂಜಿ ಅವರ ಒಂದು ಪ್ರೀತಿಯ ಕರೆಗೆ ಹೋಗೊಟ್ಟು ಅವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿದ್ದಾರೆ. BK ಸುಮಿತ್ರಮ್ಮ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅವರು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅವರೊಟ್ಟಿಗೆ ಮಂಗಳೂರಿನ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತು ಮಂಗಳೂರು ದಕ್ಷಿಣದ ಶಾಸಕರಾದಂಥ ಶ್ರೀಮಾನ್ D. ವ್ಯಾದವಾಸ್ ಕಾಮತರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇದು ಈ ಕಾರ್ಯಕ್ರಮದ ಒಂದು ಸಿಂಹವಾಹಿನಿ ಎಂಬ ಸಾಂಸ್ಕೃತಿಕ ಸ್ಪರ್ಧಾಕೂಟದ ಕಾರ್ಯಕ್ರಮ. ಆದರೆ ಈ ಬಾರಿ ಮತ್ತೊಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ನಾವು ಇಟ್ಟಿದ್ದೇವೆ. ಯಾಕಂತ ಹೇಳಿದರೆ ಲಯನ್ಸ್ ನಿಮಗೆ ಗೊತ್ತಿರ್ಬೋದು, ನೀವು ತುಂಬ ಕಾರ್ಯಕ್ರಮಕ್ಕೆ ಹೋಗಿದ್ದೀರಿ, ಅದರಲ್ಲಿ ಸೇವಾ ಚಟುವಟಿಕೆಗಳು ನಡೀತಾ ಇದೆ. ಈ ಬಾರಿ ನಮ್ಮ ಗವರ್ನರ್ದೊಂದು ಸ್ಲೋಗನ್ ಇದೆ, ಬ್ಯೂಟಿಫುಲ್ ವರ್ಲ್ಡ್ ಅಂತ. ಬ್ಯೂಟಿಫುಲ್ ವರ್ಲ್ಡಲ್ಲಿ ಸಾಧಾರಣ ಬ್ಯೂಟಿಫುಲ್ ವರ್ಲ್ಡ್ ಒಂದು 14 ಅದರಲ್ಲಿ ಇದು ಬರ್ತಾ ಇದೆ. ಅದರಲ್ಲಿ ಬ್ಲಡ್ ಡೊನೇಷನ್, ಎಲ್ಡರ್ ಕೇರ್, ಅಗ್ರಿಕಲ್ಚರ್ ಮತ್ತು ವಿಕಲಚೇತನರ ಸಬಲೀಕರಣ, ಗಿಡ ನೆಡುವ ಕಾರ್ಯಕ್ರಮ, ಟ್ರೀ ಪ್ಲಾಂಟೇಷನ್, ಇಮೇಜ್ ಬಿಲ್ಡಿಂಗ್, ಫಿಟ್ನೆಸ್, ಯೋಗ ಆ್ಯಂಡ್ ಸ್ಪೋರ್ಟ್ಸು ಮತ್ತು ನವೀಕರಿಸಾದ ಇಂಧನ ಬಳಕೆ, ಲೀಡರ್ಶಿಪ್ ಇನ್ ಯೂತ್, ವುಮೆನ್ ಎಂಪವರ್ಮೆಂಟ್, ಆರ್ಗನ್ ಡೊನೇಷನ್, ರೋಡ್ ಸೇಫ್ಟಿ, ಲವ್ ದ ನೇಷನ್, ಡ್ರಗ್ ಅವೇರ್ನೆಸ್. ಇದು ಈ 14 ಸೇವಾ ಕಾರ್ಯಕ್ರಮಗಳು ಒಂದೆಲ್ಲ ಬ್ಯೂಟಿಫುಲ್ ವರ್ಲ್ಡಲ್ಲಿ ಬರ್ತಾ ಇದೆ. ಏಕಕಾಲಕ್ಕೆ 14 ಮಂದಿಯನ್ನು ಒಂದೇ ವೇದಿಕೆಯಲ್ಲಿ ಗೌರವಿಸುವಂಥ ಕಾರ್ಯಕ್ರಮ ಈ ಬಾರಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅದು 14 ಮಂದಿ ಸಹ ವೇದಿಕೆಗೆ ಬರ್ತಾರೆ. ಆ ವೇದಿಕೆಯಲ್ಲಿ ಈ ಮುಖ್ಯ ಅತಿಥಿ ಗವರ್ನರ್ ಅವರ ಮುಖಾಂತರ ಅವರನ್ನು ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಆನಂತರ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ನಾವು ಬಹುಮಾನವನ್ನು ವಿತರಿಸಲಿಕ್ಕಿದ್ದೇವೆ. ನಮ್ಮ ದ್ವಿತೀಯ ಉಪರಾಜ್ಯಪಾಲರಾದ ಗೋವರ್ಧನ ಶೆಟ್ಟಿ ಅವರು ಮುಂದಿನ ಕಾರ್ಯಕ್ರಮವನ್ನು ನಡೆಸಬೇಕಾಗಿ ಕೇಳಿಕೊಳ್ಳಿ. ನಮಸ್ಕಾರ ಎಲ್ಲರಿಗೆ. ಹಲೋ, ಸಾರಿ. ಈಗ ಏನಾಗಿದೆ ಅಂದರೆ, ಈ ಕಲ್ಚರಲ್ ಕಾಂಪಿಟೇಷನ್ ಹೇಳ್ತೇವಲ್ಲ ನಾವು, ಇವರೆಲ್ಲ ಡೀಟೇಲ್ಸ್ ಹೇಳಿದ್ದಾರೆ, ಯಾವ ಥರ ಸ್ಪರ್ಧೆ ನಡೀತದೆ, ಎಷ್ಟು ಕ್ಲಬ್ಸ್ ಇದೆ ಅಂತೇಳಿ. ನಮ್ಮದು ವಿಷಯ ಅಂದರೆ ಲಯನ್ಸ್ ನಾವು ಯಾಕೆ ಇದು ಮಾಡ್ತೇವೆ ಅಂದರೆ, ಒಂದು ನಾವು ಫೆಲೋಶಿಪ್ ಅಂತ ಹೇಳ್ತೇವೆ. ಯಾಕಂದರೆ ಹಲವಾರು ಕ್ಲಬ್ ಇದೆ, ಇಲ್ಲೇ ಆಗಲಿ, ಹಾಸನ ಆಗಲಿ, ಚಿಕ್ಕಮಗಳೂರು ಆಗಲಿ, ಕೊಡಗು ಆಗಲಿ, ಅಲ್ಲಿಂದ ಸಹ ಕೆಲವು ಭಾಗವಹಿಸ್ತಾರೆ, ಬರ್ತಾರೆ ನೋಡಲಿಕ್ಕೆ. ಮತ್ತು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿ ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಸಹ
ಅಲ್ಲಿಂದ ಅವ್ರು ಬಂದು ನಮ್ಮ ಕ್ಲಬ್ಬಲ್ಲಿ 15 ನಿಮಿಷ ಕೊಡ್ತಾರೆ. ಅವ್ರದ್ದು ಏನು ಹಾಬೀಸ್, ಏನು ಅವ್ರದ್ದು ಪ್ಯಾಷನ್ ಇದೆ. ಕೆಲವರು ಅಂದರೆ ನಾವು ಲಯನ್ಸಲ್ಲಿ ಏನಂದರೆ ನಾವು ಸ್ಟೇಜ್ ಫಿಯರ್ ತೆಗಿಸ್ತೇವೆ. ಅವರಿಗೆ ಒಳ್ಳೆ ಹಾಡು ಗೊತ್ತು, ಅದು ಹಾಡಲಿಕ್ಕೆ ಅವ್ರಿಗೆ ಭಯ ಆಗ್ತದೆ. ಅವ್ರಿಗೆ ಡಾನ್ಸ್ ಗೊತ್ತು, ಡಾನ್ಸ್ ಮಾಡಿ ಭಯ ಆಗ್ತದೆ. ಸೊ ಅಂಥವರಿಗೆ ಸಹ ಅವ್ರಿಗೆ ಸ್ವಲ್ಪ ಸ್ಫೂರ್ತಿ ಕೊಡ್ತೇವೆ ಅವ್ರಿಗೆ. ಸೊ ಆ ಸ್ಫೂರ್ತಿ ಮೂಲಕ ನಾವು ಈ ಥರ ಸ್ಪರ್ಧೆ ಮಾಡುವಾಗ ಅವ್ರಿಗೆ ಸಹ ಸ್ವಲ್ಪ ಇದು ಮೋಟಿವೇಶನ್ ಅಂತ ಹೇಳ್ತೇವೆ. ಇದು ಮಾತ್ರ ಅಲ್ಲ, ಇಷ್ಟು ಜೊತೆಗೆ ನಾವು ಎಲ್ಲ ಮಾಡ್ತೀವಿ. ಅದ್ರ ಜೊತೆ ಇವ್ರು ಹೇಳಿದ್ರಲ್ಲ ಬ್ಯೂಟಿ ಬೋರ್ಡ್ 14 ಇದು. ಸೊ ಸೇವೆ ಯಾವ ಥರ ನಾವು ಮಾಡ್ಬೋದಂದರೆ ಇದು ಸಹ ಒಂದು ಟೈಪ್ ಆಫ್ ಫಂಡ್ ರೇಸಿಂಗ್ ಅಂತ ಹೇಳ್ಬೋದು. ಫಂಡ್ ರೇಸಿಂಗ್ ಅಂದರೆ ನಾವು ಫಂಡ್ ರೇಸ್ ಮಾಡಿ ಇದರಿಂದ ಎಲ್ಲರೂ ನಾವು ನಿಯರ್ ಆ್ಯಂಡ್ ನಿಯರ್ ಎಲ್ಲ ನಾವು ಡೊನೇಷನ್ ಕೊಟ್ಟು ಅದನ್ನ ಸ್ವಲ್ಪ ನಾವು ಕಲೆಕ್ಷನ್ ಮಾಡಿ ಸ್ಪರ್ಧೆ ವಿನ್ನರ್ಸ್ ಅವರಿಗೆ ಅಮೌಂಟ್ ಕೊಟ್ಟು ಎಲ್ಲ ಖರ್ಚು ಬಿಟ್ಟು ಸಾಧಾರಣ ನಾವು ಉಳಿಸ್ತೇವೆ. ಆ ದುಡ್ಡಲ್ಲಿ ನಾವು ಸೇವ್ ಮಾಡ್ತೇವೆ. ಸೊ ಲಯನ್ಸ್ ಅಂದರೆ ಇದು ಒಂದು ಒನ್ ಆಫ್ ದ ಸ್ಟಾರ್ಟಿಂಗ್ ನಾವು ಫಸ್ಟ್ ಪ್ರೋಗ್ರಾಮ್ ಐ ಥಿಂಕ್ ಕಲ್ಚರಲ್ಲಿ ನಾವು 11 ಪ್ರೋಗ್ರಾಮ್ ಇದೆ, ಇವೆಂಟ್ ಅಂತ ಹೇಳ್ತೇವೆ ಅದಕ್ಕೆ. ಸೊ ಇದು ನಾವು ಫಸ್ಟ್ ಪ್ರೋಗ್ರಾಮ್ ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಇಂಥ ಪ್ರೋಗ್ರಾಮ್ ನಾವು ಈಗ ಸಾಧಾರಣ 6, 14, 20 ಕ್ಲಬ್ಸ್ ಅಂತ ಬಂದಿದ್ದಾರೆ. ಅಂದರೆ ಒಂದು ನಾವು ಸದಾ 10 ಕ್ಲಬ್, 15 ಕ್ಲಬ್, 20 ಮಾಡುವಾಗ ಸಹ ಸ್ವಲ್ಪ ಅವ್ರಿಗೆ ಟೈಮ್ ಹೋಗಿ. ಯಾಕಂದರೆ ಇದೇನಾಗ್ತದೆ ಅಂದರೆ ಅವರು 15 ನಿಮಿಷ ಮಾಡ್ತಾರೆ. ಆದರೆ ನೀವು ನೋಡಿ ಅವ್ರು ಮಾಡುವಾಗ ಆ 1 ವಾರ ಆ ಪ್ರಾಕ್ಟೀಸ್ ಮಾಡುವಾಗ ಅವರಿಗೆ ಟೈಮು ಎಲ್ಲ ವಾಲಂಟ್ರಿ, ಅವ್ರಿಗೇನು ದುಡ್ಡು ಸಿಗ್ತಾ ಇಲ್ಲ ಮಾಡಲಿಕ್ಕೆ. ಬಟ್ ಅವರು ನಾವು ಸ್ವಂತ ನಮ್ಮದೇ ಸಂಸ್ಥೆ ನಾವು ಮಾಡಬೇಕಂತ ಹೇಳಿ ಅಂತ ನಮ್ಮದು ಉದ್ದೇಶ ಇದೆ. ಸೊ ಅದು ಒಂದು ಭಾರಿ ಪ್ರೆಸ್ ಮೂಲಕ ನಾವು ನಿಜವಾಗಿಯೂ ನಾವು ಸೇವೆ ಈ ಥರ ಮಾಡ್ತೇವೆ. ಸೊ ಇದು ಒಂದು ನನಗೆ ಮೇನ್ ಇಂಪಾರ್ಟೆಂಟ್ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಿಕ್ಕದೆಲ್ಲ ಬೇರೆಲ್ಲ ಹೇಳಿದ್ದಾರೆ. ಈಗ ಇದು ಸಾಧಾರಣ 15 ವರ್ಷದಿಂದ 16 ವರ್ಷ ನಡೀತಾ ಇದೆ. ಸೊ ಎವ್ರಿ ಇಯರ್ ವಿ ಆರ್ ಡೂಯಿಂಗ್ ದ ಸೇಮ್ ದಿಸಿಂಗ್. ಆ್ಯಂಡ್ ಹೊಸ ಈ ಸಲ ಏನು ಮಾಡಿದೆ, ಇನ್ನೊಂದು 2 ಕ್ಯಾಟಗರಿ ಮಾಡಿದ್ದಾರೆ, ಸೌರಭ ಮತ್ತು ಚಕ್ರವರ್ತಿ. ಅದೇನು ಡಿಫ್ರೆನ್ಸ್ ಅಂತ ನನಗೂ ಮೊನ್ನೆ ಗೊತ್ತಾದ್ದು. ಅಂದರೆ ಈ ಸಲ ಫಸ್ಟ್ ಇವರು ರಾಜೇಶ್ ಅವರು, ಯಾಕಂದರೆ ಹಲವಾರು ವರ್ಷ 5 ವರ್ಷದಿಂದ ಫಸ್ಟ್, ಸೆಕೆಂಡ್, ಥರ್ಡ್ ಬಂದಿದ್ದಾರೆ. ಅವರಿಗೆ ನಾವು ಚಕ್ರವರ್ತಿ ದೊಡ್ಡ ಅವ್ರು ಚಕ್ರವರ್ತಿ ಅಂತ ಅವ್ರು ಹೆಸರಿಟ್ಟಿದ್ದಾರೆ. ಅಂದರೆ ಬೇರೆ ಸಣ್ಣ ಕ್ಲಬ್ ಇದ್ದಾರೆ ಅವರಿಗೆ ಸೌರಭ. ಸೊ ಅದನ್ನೇನು ಮಾಡ್ತೇವೆ ನಾವು ಅವರಿಗೆ, ಯಾಕಂದರೆ ಕಾಂಪಿಟೇಷನ್ ಮಾಡುವಾಗ ಸಮ ಕಾಂಪಿಟೇಷನ್ ಮಾಡಿದ್ರೆ ಒಳ್ಳೆದಾಗ್ತದೆ. ಸೊ ಅದಕ್ಕೋಸ್ಕರ ವಿ ಹ್ಯಾಸ್ ಡಿಫ್ರೆಂಟ್ 2 ಕ್ಯಾಟಗರೀಸ್. ಸೊ ಇದು ಒಂದು ನಮಗೆ ಭಾರಿ, ಯಾಕಂದರೆ ಎಲ್ಲರಿಗೆ ನ್ಯಾಯ ಆಗಬೇಕಂತ ಹೇಳಿ ಇವರಿಂದ ನಮ್ಮ ಉದ್ದೇಶ. ಯಾರಿಗೂ ಇದಾಗಬಾರ್ದು. ಸ್ಪರ್ಧೆ ಇರುವಾಗ ಡೆಫಿನೆಟ್ ಕ್ವೆಶನ್ಸ್ ಕೇಳ್ತಾರೆ, ಅದು ಹೇಗಾಗಿ ಹೀಗಾಗಿ. ಸೊ ಈ ಸಂದರ್ಭದಲ್ಲಿ ನಾವು ಯಾರಿಗೂ ಏನು ನ್ಯಾಯ ಪ್ರಕಾರ ಆ್ಯಸ್ ಅ ಜಡ್ಜ್ ಕ್ಲಾರಿಟಿ ನಾವು ಮಾಡಿ ಕೊಡ್ತೇವೆ. ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.